हरि ओम। विष्णुर्कौनिर्ज्ञानि प्रवोचय्य पार्थिवानि मिममे रजागुंधिया अस्कभायदुत्तरगुं सदस्तं विचक्रमाणस्तेजोरुगाय विष्णोरराटमसि विष्णो अपृष्टमसि विष्णोस्ते प्रेष्ट विष्णो शूरसि विष्णो अध्रुवमसि वैष्णवमसि विष्णुवे ಪರಮಾತ್ಮನು ಮಹಾವಿಷ್ಣು ಸುಖವರ್ಷಕನಾದ ಮಹಾವಿಷ್ಣುವನ್ನು ಬರಾಬರ ಬ್ರಹ್ಮಾಂಡವನ್ನು ಹೇಗೆ ಸೃಷ್ಟಿಸಿದನು ಎಂಬುದನ್ನು ತಿಳಿಯಪಡಿಸಲು ಪ್ರವೋಚಯ ನಾನು ಹೇಳಲು ಇಷ್ಟಪಡುತ್ತೇನೆ. ಈ ಬ್ರಹ್ಮಾಂಡದಲ್ಲಿ ಪರಮಾತ್ಮನ ವಿಚಕ್ರಮಾಣ ಸ್ಥೇಜೋರುಗಾಯ ಪರಮಾತ್ಮನನ್ನು ವೇದ ಮಂತ್ರಗಳೆಲ್ಲವೂ ಕೂಡ ಸೃಷ್ಟಿಸಲ್ಪಡುತ್ತದೆ. ವೇದ ಮಂತ್ರಗಳು ಇದುವಲ್ಲ, ಅವು ಎಲ್ಲವೂ ಕೂಡ ಪರಮಾತ್ಮನನ್ನೇ ಸೃಷ್ಟಿಸಲ್ಪಡುತ್ತವೆ, ಮತ್ತಾರನ್ನೂ ಅಲ್ಲ. ಹಾಗಾಗಿ ಸ್ತ್ರೇಯಸ್ಥೋ ವಿಷ್ಣು ಸೂರಸಿ ವಿಷ್ಣು ಓ ಧ್ರುವಮಸಿ ವೈಷ್ಣವಸಿ ವಿಷ್ಣುತ್ವ ಸಕಲ ಚರಾಚರದಲ್ಲಿ ಪರಮಾತ್ಮನು ವಾಸವಾಗಿದ್ದಾನೆ. ಹಾಗಾಗಿ ಅಹಂತ ಮಹಾವಿಷ್ಣುವಿಗೆ ನಮ್ಮೆಲ್ಲರ ನಮನಗಳನ್ನು ಅರ್ಪಿಸೋಣ. ಹರಿ ಓಂ. ಇವಾಗ ಹಿಂದಿನ ಸಂಚಿಕೆಯಲ್ಲಿ ಪ್ರಾಣ ಅಪಾನ ವ್ಯಾನದ ಬಗ್ಗೆ ತಿಳಿದಿದ್ದವು. ಇನ್ನು ಪರಮಾತ್ಮ ಯಾರು, ಹೇಗೆ, ಏನು ಎಂಬುದನ್ನು ತಿಳಿದು ಎಲ್ಲರೂ ಕೂಡ ಸತ್ಯಜ್ಞಾನ ಪರಮಾತ್ಮನನ್ನು ತಿಳಿಯಿರಿ. ಬೇರೆ ಇನ್ನೇನೋ ಅವಶ್ಯಕತೆ ಇಲ್ಲ. ಇಂಥ ಒಂದು ಕಲಿಯುಗದ ಒಂದು ಸನ್ನಿವೇಶದಲ್ಲಿ ಪರಮಾತ್ಮನನ್ನು ತಿಳಿದು ಧರ್ಮದ ಮೂಲಕ ನಡೆಯಲು ಕಿಂಚಿತ್ ನಾವು ಪ್ರಯತ್ನ ಪಡೋಣ. ಹರಿ ಓಂ. ಎಲ್ಲರೂ ಕೇಳಿ. ಹರಿ ಓಂ. ಅಜೋವಾಯಿದಮಗ್ರವ್ಯಕ್ರಾಮತ ತಸ್ಯೋರಯ್ಯಮಭವದಾಧೌ ಪೃಷ್ಠಂ ಅಂತರಿಕ್ಷಂ ಮಧ್ಯ ದಿಶಾ ಪಾರ್ಶ್ವೇ ಸಮುದ್ರ ಕುಕ್ಷಿ. ಹಾಗಂದ್ರೆ ಅಜಾವೈ ಇದ ಅಗ್ರವ್ಯಕ್ರಾಮತ, ಮೊದಲಲ್ಲಿ ಬ್ರಹ್ಮಾಂಡದ ಸೃಷ್ಟಿಯ ಮೊದಲಲ್ಲಿ ಸಮಸ್ತ ಜಗತ್ತಿನಲ್ಲಿ ಅನಾದಿ ನಿತ್ಯನಾದ ಪರಮಾತ್ಮನೊಬ್ಬನೇ ಸರ್ವತ್ರ ವ್ಯಾಪಕನಾಗಿ ಆವರಿಸಿದ್ದನು. ಪರಮಾತ್ಮ ಒಬ್ಬನೇ ಇದ್ದ, ಗೊತ್ತಾಯ್ತಾ? ಹಾಗಾದರೆ ಬ್ರಹ್ಮಾಂಡವನ್ನು ಆವರಿಸಿದ್ದ. ಆವಾಗ ಹೇಗಿರ್ತಾನೆ ಅವನು? ತತ್ಯೂರ ಇಯಂ ಅಭವತು, ಈ ಪೃಥಿವಿಯು ಆ ಪರಮಾತ್ಮನ ಊರ ಸ್ಥಳವಾಗಿದೆ. ಊರು ಅಂತಂದರೆ ತೊಡೆಯ ಭಾಗವಾಗಿದೆ. ದ್ಯೌಪೃಷ್ಠಂ, ದ್ಯೂಲೋಕವು ಅವನ ಮೇಲ್ಭಾಗ ಆಗಿದೆ, ತಲೆಯ ಭಾಗವಾಗಿದೆ. ಅಂತರಿಕ್ಷಂ ಮಧ್ಯಂ, ಅಂತರಿಕ್ಷವು ಅವನ ಮಧ್ಯ ಹೊಟ್ಟೆಯ ಭಾಗವಾಗಿದೆ. ದಿಶಾ ಪಾರ್ಶ್ವೆ, ದಿಕ್ಕುಗಳು ಅವನ ಪಕ್ಕೆಗಳಾಗಿವೆ. ಸಮುದ್ರ ಕುಕ್ಷಿ, ಸಮುದ್ರಗಳು ಅವನು ಹೊಟ್ಟೆಯಾಗಿ. ಈ ರೀತಿಯಾಗಿ ಬ್ರಹ್ಮಾಂಡದಲ್ಲಿ ಪರಮಾತ್ಮನು ಒಬ್ಬನೇ ಆವರಿಸಿರುತ್ತಾನೆ. ಆವಾಗ ಏನು ಮಾಡ್ತಾನೆ ಪರಮಾತ್ಮನು? ಬ್ರಹ್ಮಾಂಡದಲ್ಲಿ ಬೇರೆ ಯಾವುದು ಸೃಷ್ಟಿ ಇಲ್ಲ, ಪರಮಾತ್ಮನು ಒಬ್ಬನೇ ಇದ್ದಾನೆ. ಹಾಗಾದರೆ ಏನು ಮಾಡ್ತಾನೆ? ಆವಾಗ ಪರಮಾತ್ಮನು ಸ ಪ್ರಜಾಪತಿ ಸುವರ್ಣಮಾ ತನ್ನ ಪಶ್ಚ ತತ್ಪ್ರಜನಯತೋ. ಹಾಗಂದರೆ ಪರಮಾತ್ಮನು ಸೃಷ್ಟಾರನಾದ ಅಥವಾ ಸೃಜನ ಶಕ್ತಿಯ ಸ್ವರೂಪದಲ್ಲಿ ಹೊಮ್ಮಿದ ಪರಮಾತ್ಮನು ಆತ್ಮನ್ ತನ್ನಲ್ಲಿಯೇ ಸುವರ್ಣ ಅಪಶ್ಯ ಸುಂದರವೂ ರಮಣೀಯವಾದ ತೇಜೋಮಯ ಅಭಿವ್ಯಕ್ತಿಯನ್ನು ಕಂಡುಕೊಂಡನು. ತತ್ ಅವನೇ ಪ್ರಜನಯ ಬ್ರಹ್ಮಾಂಡವನ್ನು ಉತ್ಪನ್ನ ಮಾಡಿದನು. ಅವನು ಸುವರ್ಣ ಅಪಶ್ಯತ್. ಹಾಗಂದ್ರೆ ಪರಮಾತ್ಮನು ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ತಾನೆ. ತನ್ನ ಬಲಾಬಲಗಳನ್ನು ತಿಳಿತಾನೆ, ಹೇಗೆ ಏನು ಎಂಬುದನ್ನು. ಹಾಗೆ ನಾನು ಹೀಗೆ ಎಲ್ಲ ಮಾಡಬಹುದು ಎಂದು ತಿಳಿದು ಅವನು ಬ್ರಹ್ಮಾಂಡವನ್ನು ಸೃಷ್ಟಿಯನ್ನು ಮಾಡ್ತಾನೆ. ಹಾಗಾದರೆ ಬ್ರಹ್ಮಾಂಡ ಸೃಷ್ಟಿಯಲ್ಲಿ ಮೊದಲು ಏನೇನು ಮಾಡ್ತಾನೆ ಪರಮಾತ್ಮನು ನೋಡೋಣ. ವಿರಾಡ್ವಾಯದಮಗ್ರ ಆಸೀತಸ್ಯ ಜಾತಾಯಃ ಸರ್ವಮವಿಭೇದಿಯ ಮೇ ವೇದಂ ಭವಿಷ್ಯತೀತಿ. ಇದಮಗ್ರ ಆಸೀತ್, ಈ ಜಗತ್ತು ಮೊದಲಲ್ಲಿ ವಿರಾಟ್ ಶಕ್ತಿಯ ಸ್ಥಿತಿಯೇ ಆಗಿತ್ತು. ವಿರಾಟ್ ಮೊದಲೇ ಪರಮಾತ್ಮ ಹಾಗೆ ತನ್ನನ್ನು ತಾನು ಕಂಡುಕೊಂಡಾದ್ಮೇಲೆ ವಿರಾಟ್ ಸ್ವರೂಪವನ್ನು ತಾಳ್ತಾನೆ. ಅವಾಗ ತಸ್ಯ ಜಾತಾಯ ಸರ್ವಂ ಅಭಿಭೇದಿ, ವಿರಾಟ್ ಪ್ರಕೃತಿಯೇ ಅಭಿವ್ಯಕ್ತವಾದೊಡನೆ ಸಮಸ್ತ ಚರಾಚರವು ತಳಮಳಿಸಿತು. ಹೇಗೆ ಪರಮಾತ್ಮನು ತನ್ನನ್ನು ತಾನು ಕಂಡುಕೊಂಡು ಹೇಗೆ ವಿರಾಟ್ ಸ್ವರೂಪವನ್ನು
ಪ್ರಕಟಿಸ್ತಾನೋ ಪರಮಾತ್ಮನು, ಆವಾಗ ಪ್ರಕಟಿಸಿದಾಗ ಇಡೀ ಸಮಸ್ತ ಚರಾಚರವು ಕೂಡ ಕಂಪನ ಉಂಟಾಗುತ್ತೆ, ತಳಮಳಿಸಿ ಹೋಗುತ್ತೆ. ಹಾಗಾಗಿ ಈ ವಿರಾಟ್ ಅವ್ಯಕ್ತ ಪ್ರಕೃತಿಯೇ ಇದಂ ಭವಿಷ್ಯತೀತಿ, ಈ ದೃಶ್ಯ ಜಗತ್ತಾಗಿ ಪರಿಣಮಿಸುವುದೆಂದು ಪ್ರಕಟವಾಗುತ್ತದೆ. ಈ ದೃಶ್ಯಮಾನ ಈಗೇನಿದೆಯೋ ಈ ದೃಶ್ಯಮಾನವಾದ ಬ್ರಹ್ಮಾಂಡವನ್ನ ಸೃಷ್ಟಿಯನ್ನು ಮಾಡ್ತಾನೆ ವಿರಾಟ್ ಸ್ವರೂಪದಿಂದ. ಹಾಗಾಗಿ ಅರ್ಥ, ಮೊದಲಲ್ಲಿ ಸಮಸ್ತವನ್ನು ವ್ಯಾಪಿಸಿದ ವಿರಾಟ್ ಪ್ರಕೃತಿಯೊಂದೇ ಸೂಕ್ಷ್ಮ ಪ್ರಕೃತಿಯೊಂದೇ ಅಸ್ತಿತ್ವದಲ್ಲಿತ್ತು. ಸೂಕ್ಷ್ಮ ಅಂದ್ರೆ ಅವನು ಏನು ಮಾಡ್ತಾನೆ ಅತ್ಯಂತ ಬಹಳ ಸೂಕ್ಷ್ಮವಾದದ್ದು. ಅದು ಅಭಿವ್ಯಕ್ತವಾದನೆ ಚರಾಚರಲ್ಲಿ ಭಯದ ಕಂಪನ ಉಂಟಾಯಿತು. ಎಲ್ಲ ಒಂದು ಏನು ಸೃಷ್ಟಿಯನ್ನು ಮಾಡ್ತಾ ಇದ್ದಾನೆ ಆವಾಗ ಎಲ್ಲದೂ ಕೂಡ ತಳಮಳಿಸಿ ಹೋಗಿತ್ತು. ಹೇಗೆ ಭೂಕಂಪ ಆದರೆ ಎಲ್ಲರೂ ಹೇಗೆ ಭಯಭಕ್ತರಾಗ್ತಾರೋ ಭಯಭೀತರಾಗ್ತಾರೋ ಆ ರೀತಿಯಾಗಿ ಎಲ್ಲರೂ ಕೂಡ ಕಂಪನ ಉಂಟಾದಾಗ ಎಲ್ಲರೂ ಒಂದು ರೀತಿ ಭಯಭೀತರಾದ ಹಾಗೆ ಈ ಅವ್ಯಾತ್ ವಿರಾಟ್ ಶಕ್ತಿಯ ನಂತರ ದೃಶ್ಯಮಾನ ಪ್ರಪಂಚವಾಗಿ ಅಭಿವ್ಯಕ್ತಗೊಳ್ಳುತ್ತದೆ. ಈ ಏನು ನಾವು ನೋಡ್ತಾ ಇದ್ದೀವಿ ಈ ಅಭಿವ್ಯಕ್ತಗೊಳ್ಳುತ್ತದೆ ಅಂದರೆ ಪ್ರಕಟಿಸಲ್ಪಡುತ್ತದೆ ಪರಮಾತ್ಮನಿಂದ ಎಂಬುದಾಗಿ. ಹಾಗಾದರೆ ಪರಮಾತ್ಮನು ಏನು, ಎಂಥವನು, ಏನವನು, ಬಲಾಬರಗಳು ಯಾವುದು ಏನು ಎಂಬುದಾಗಿ ತಿಳಿಯೋಣ. ತದೇಕಮಭವತು ತಲ್ಲಾಲಮಾಮಭವತು ತದ್ಮಹಾದಭವತು ತಜ್ಜೇಷ್ಠಮಭವತು ತದ್ಬ್ರಹ್ಮಭವತು ತತ್ತಥು ಅಭವತು ತತ್ಸತ್ಯಮಭವತು ತೇನಾ ಪ್ರಜಾಯತ. ಹಾಗಂದರೆ ಆ ಸತ್ಯ ಸ್ವರೂಪವಾದ ಆ ಶಕ್ತಿ ಇದೆಯೋ ಅದು ಏಕಂ ಅಭವತು, ಏಕೈಕವಾಗಿತ್ತು. ಪರಮಾತ್ಮನು ಆ ಸೃಷ್ಟಿಯ ಒಂದು ನಿಯಮದಲ್ಲಿ ಅವನು ಒಬ್ಬನೇ ಆಗಿದ್ದನು, ಏಕೈಕವಾಗಿತ್ತು. ತಲ್ಲಾಲಾಮ ಅಭವತು, ಅದು ಸರ್ವಶ್ರೇಷ್ಠವಾಗಿತ್ತು, ಮಹತ್ತರವಾದ ಸರ್ವಶ್ರೇಷ್ಠವಾಗಿತ್ತು. ತದ್ ಮಹತ್ ಅಭವತು, ಅದು ಮಹಾನಾಗಿತ್ತು. ಮಹಾನ್ ಅಂದ್ರೆ ವರ್ಣಿಸಕ್ಕೆ ಸಾಧ್ಯ ಆಗಲ್ಲ, ಹಾಗಾಗಿ ಅತ್ಯಂತ ಮಹಾನಾಗಿತ್ತು ಅಷ್ಟನ್ನೇ ಹೇಳ್ಬೋದು ಅಷ್ಟೇ. ತದ್ ಜ್ಯೇಷ್ಠ ಅಮವತು, ತದೇ ಎಲ್ಲಕ್ಕಿಂತ ಹಿರಿದಾಗಿತ್ತು. ಜ್ಯೇಷ್ಠ ಅಂದರೆ ಬ್ರಹ್ಮಾಂಡದ ಸೃಷ್ಟಿಯ ಕರ್ತನ ಯಾರಿದ್ದಾನೋ ಅವನೇ ಸರ್ವಶ್ರೇಷ್ಠನು, ಅವನೇ ಜ್ಯೇಷ್ಠನು, ಅವನೇ ಮೊದಲಿಗನು ಎಂಬುದಾಗಿ. ತದ್ ಬ್ರಹ್ಮ ಅಭವತು, ತದ್ ಬ್ರಹ್ಮ ಎಂದರೆ ಬೃಹತ್ ಆಗಿತ್ತು. ಬ್ರಹ್ಮ ಎಂದರೆ ಇಡೀ ಬ್ರಹ್ಮಾಂಡವನ್ನೇ ಆವರಿಸಿದರೆ ಅವನೇ ಬೃಹತ್ ಆಗಿಲ್ದಲೆ ಇನ್ನೇನಾಗಿರ್ತಾರೆ. ಹಾಗಾಗಿ ಬೃಹತ್ ಆಗಿತ್ತು ಅದು. ತತ್ ತಪ ಅಭವತ್, ತನ್ನ ತಪಶಕ್ತಿಯಿಂದ ಎಲ್ಲದನ್ನು ಕೂಡ ಪರಮಾತ್ಮನು ಅದು ತಪಸ್ಸಾಗಿತ್ತು. ತಪಸ್ಸಿನ ತನ್ನನ್ನು ತಾನು ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಬ್ರಹ್ಮಾಂಡವನ್ನೇ ಸೃಷ್ಟಿಯನ್ನು ಮಾಡ್ತಾನೆ. ತತ್ ಅದೇ ಸತ್ಯ ಅಭವತ್, ಅದೇ ಸತ್ಯವಾಗಿತ್ತು. ತೇನಾ ಪ್ರಜೇತ, ಎಲ್ಲ ಪರಿಪೂರ್ಣನಾದ ಭಗವಂತನಿಂದಲೇ ಜಗತ್ತು ಜನಿಸಿತು. ಹಾಗಾಗಿ ಪರಮಾತ್ಮನಿಂದಲೇ ಬ್ರಹ್ಮಾಂಡವು ಸೃಷ್ಟಿಸಲ್ಪಟ್ಟಿತು ಎಂಬುದಾಗಿ ಅರ್ಥ. ಪರಮ ಮೂಲ ಅಸ್ತಿತ್ವವೇ ಶ್ರೇಷ್ಠವು. ಯಾವುದು ಮೂಲ ಪರಮಾತ್ಮನಿದ್ದಾನೋ ಅವನ ಅಸ್ತಿತ್ವವೇ ಶ್ರೇಷ್ಠವು, ಜ್ಯೇಷ್ಠವು. ಅದೇ ಜ್ಯೇಷ್ಠವಾಗಿತ್ತು, ಹಿರಿಯದಾಗಿತ್ತು. ಜ್ಯೇಷ್ಠವು, ಶ್ರೇಷ್ಠವು, ಏಕಮೇವ ಅದ್ವಿತೀಯವಾಗಿತ್ತು. ಮಹತ್ತವು, ಬೃಹತ್ತಮವು, ಬ್ರಹ್ಮವು, ತಪವು ಹಾಗೂ ಸತ್ಯವೂ ಆಗಿ ಆವರಿಸಿತ್ತು. ಬ್ರಹ್ಮಾಂಡವನ್ನು ಈ ರೀತಿಯಾಗಿ ಆವರಿಸಲ್ಪಟ್ಟಿತ್ತು. ಈ ಶಕ್ತಿಯಿಂದಲೇ ಭಗವಂತನಿಂದಲೇ ಈ ಎಲ್ಲ ಬ್ರಹ್ಮಾಂಡವೂ ಉಂಟಾಯಿತು. ಹೇಗೂ ಯಾರಾಯಿತು ಏನೋ ಮಾಡ್ತೋ ಸುಮ್ಮನೆ ಆಯಿತು ಹಾಗೆಲ್ಲ ಆಗಲ್ಲ. ಯಾರಾದರೂ ಒಬ್ಬರು ಕಾರಣಕರ್ತರಿರಬೇಕು. ಹಾಗಾಗಿ ಪರಮಾತ್ಮನೇ ಕಾರಣಕರ್ತನು ಬ್ರಹ್ಮಾಂಡದ ಸೃಷ್ಟಿಗೆ. ಹರಿ ಓಂ. ತದನಂತರ ಸೋವರ್ಧತ ಸ ಮಹಾನಭವತು ಸ ಮಹಾದೇವೋ ಅಭವತು. ಪರಮಾತ್ಮನು ಸ ಅಂದರೆ ಪರಮಾತ್ಮನು ವರ್ಧಿಸಿದನು, ವರ್ಧಿಸುತ್ತಲೇ ಹೋದನು, ಅಂದರೆ ಬೆಳೆಯುತ್ತಲೇ ಹೋದನು. ಸ ಮಹಾನ್ ಅಭವತ್, ಮಹಾನ್ ಆದನು, ಮಹತ್ತಮನಾದನು. ಸ ಮಹದೇವೋ ಅಭವತ್, ಬೆಳೆಯುತ್ತಾ ಹೋದ್ದರಿಂದ ಆ ಪರಮಾತ್ಮನಿಗೆ ಮಹಾದೇವ ಎಂಬುದಾಗಿ ಹೆಸರುಂಟಾಗುತ್ತದೆ. ಮಹಾದೇವ ಎಂಬುದಾಗಿ ಹೆಸರುಂಟಾಗುತ್ತದೆ. ಅರ್ಥ, ಇವಾಗ ಭಗವಂತನು ವ್ಯಾಪಕನಾಗಿ ವರ್ಧಿಸುತ್ತಾ ಹೋದನು, ಮಹತ್ತಮವಾಗಿ ಜಗತ್ತನ್ನೇ ವ್ಯಾಪಿಸಿದನು. ಬ್ರಹ್ಮಾಂಡವನ್ನೇ ವ್ಯಾಪಿಸ್ಕೊಂಡು ಬಿಡ್ತಾನೆ ಬೆಳೀತಾ ಹೋಗಿ. ಆದ್ದರಿಂದಲೇ ಅವನ್ ಮಹಾದೇವನಾದನು. ಆದ್ದರಿಂದ ಆ ಬ್ರಹ್ಮಾಂಡವನ್ನು ಆವರಿಸಿ ಬೆಳ್ಕೊಂಡು ಹೋಗಿದ್ರಿಂದ ಅವನಿಗೆ ಮಹಾದೇವ ಎಂಬುದಾಗಿ ಆದನು. ಮಹಾದೇವ ಈ ದಿವ್ಯ ಶಕ್ತಿಯಾದನು, ಅವನೇ ದಿವ್ಯ ಶಕ್ತಿಯಾದನು. ತದನಂತರ ಸ ದೇವಾನಾಭಿಷಂ ಪರೈತ್ ಸ ಈಶಾನೋ ಅಭವತು
ಸ ಈಶಾನ ದೇವಾನಾಂ ಪರೇತ್, ಅವನು ಮಹಾವಿಭೂತಿಗಳ ದಿವ್ಯ ಶಕ್ತಿಗಳ ಶಾಸಕನಾಗಿ, ಅಂದರೆ ಎಲ್ಲ ದೇವಾನ ದೇವತೆಗಳು ಯಾರಿರ್ತಾರೆ ಆ ದಿವ್ಯ ಶಕ್ತಿಗಳ ಶಾಸಕನೆಂಬ ಪರಮಶಕ್ತಿಗಳ ಒಡೆಯನಾಗಿ ವ್ಯಾಪ್ತನಾದನು. ಆತ ಈಶಾನ ಅಭವತ್, ಅವನನ್ನು ಈಶಾನ ಎಂಬ ಹೆಸರಿನಿಂದ ಸಜ್ಜಕನಾಗಿ ಜಗದೊಡೆಯನಾದನು. ಈಶಾನ ಎಂಬ ಜಗದೊಡೆಯನಿಂದ ಹೆಸರಿನಿಂದ ಜಗದೊಡೆಯನಾದನು, ಪರಮಾತ್ಮನು ಜಗದೊಡೆಯನಾದನು ಎಂಬುದಾಗಿ ಈ ಮಂತ್ರದ ಅರ್ಥ. ಹಾಗಾಗಿ ಇಂದಿನ ಸಂಚಿಕೆಯಲ್ಲಿ ಇಲ್ಲಿಗೆ ಈ ರೀತಿಯಾಗಿ ಪರಮಾತ್ಮನು ಉತ್ಪನ್ನನಾದನು ಹಾಗೂ ಮಹಾನಾದನು, ಹಾಗೆ ಜಗತ್ತನ್ನು ಬ್ರಹ್ಮಾಂಡವನ್ನು ಸೃಷ್ಟಿಸಿದನು, ಸರ್ವಶ್ರೇಷ್ಠನು ಸರ್ವಜ್ಯೇಷ್ಠನು ಮಹಾನಾಗಿ ಉದ್ಭವಿಸನು ಎಂಬುದಾಗಿ ತಿಳಿದೆವು. ಮುಂದಿನ ಸಂಚಿಕೆಯಲ್ಲಿ ಇದನ್ನೇ ಮುಂದುವರಿಸುತ್ತೇನೆ. ಹಾಗಾಗಿ ಎಲ್ಲರೂ ಕೂಡ ಒಂದು ಸರಿಯಲ್ಲ 2 ಸರಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಸತ್ಯ ಪರಮಾತ್ಮನನ್ನು ತಿಳಿಯುವಂತಹ ಸತ್ಯವನ್ನು ತಿಳ್ಕೊಳ್ಳಿ. ಎಲ್ಲರೂ ಧ್ಯಾನದಿಂದ. ಈ ಕಲಿಯುಗದಲ್ಲಿ ಏನು ಪರಮಾತ್ಮ ಇಲ್ಲ, ನಾವೇ ಪರಮಾತ್ಮ, ಹಾಗೆಲ್ಲ ಆಗಲ್ಲ. ಪರಮಾತ್ಮ ಒಬ್ಬ ಇರಲೇಬೇಕು. ಹಾಗಾಗಿ ಆ ಪರಮಾತ್ಮನನ್ನು ಎಲ್ಲರೂ ತಿಳಿಯಿರಿ ಎಂಬುದಾಗಿ ನನ್ನ ನಿಮ್ಮಲ್ಲಿ ಪ್ರೇರೇಪಿಸುತ್ತೇನೆ, ಹಾಗೆ ಪ್ರಾರ್ಥಿಸುತ್ತೇನೆ. ನೀವೆಲ್ಲರೂ ಕೂಡ ಫಾರ್ವರ್ಡ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ 1 ಸರಿ ಎಲ್ಲ 2 ಸರಿ ನೋಡಿ ಅರ್ಥ ಮಾಡಿ ಸತ್ಯದ ಜ್ಞಾನವನ್ನು ಅರಿಯಿರಿ ಎಂಬುದಾಗಿ ನಿಮ್ಮೆಲ್ಲರಲ್ಲಿ ನನ್ನ ಪ್ರಾರ್ಥನೆ. ಹರಿ ಓಂ.